ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಈ ವಿಡಿಯೋದಲ್ಲಿ ನೀವು ತಿರುಮಲದಲ್ಲಿ ಕನ್ಫರ್ಮ್ ಆಗಿ ಹೇಗೆ ನೀವು ಸೇವೆಯಲ್ಲಿ ಪಾಲ್ಗೊಳ್ಳಬಹುದು, ಈ ಟಿಕೆಟ್ಸ್ನ ಯಾವ ರೀತಿಯಾಗಿ ಬುಕ್ ಮಾಡ್ಕೋಬಹುದು, ಈ ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ TTD ಅವರು ಈಗ ಫೆಬ್ರವರಿ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ನಾವು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ ನೀವು ಯಾವ ರೀತಿಯಾಗಿ ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ. ಆದರೆ ಈ ಲಕ್ಕಿ ಡಿಪ್ಪಲ್ಲಿ ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಸೆಲೆಕ್ಟ್ ಆದರೆ ಮಾತ್ರ ನಿಮಗೆ ಸೇವೆಯಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ಇರುತ್ತೆ. ಆದರೆ ಈಗ ನಾವು ಹೇಳುವ ಸೇವೆಯಲ್ಲಿ ನೀವು ಈ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ಕನ್ಫರ್ಮ್ ಆಗಿ ನೀವು ಸೇವೆಯಲ್ಲಿ ಪಾಲ್ಗೊಳ್ಳಬಹುದು. ಹಾಗೆ ದರ್ಶನ ಕೂಡ ನಿಮಗೆ ಕೇವಲ 1 ಅವರಲ್ಲಿ ಆಗುತ್ತೆ. ಈಗ ಪ್ರಸ್ತುತ ನಿಮಗೆ ಫೆಬ್ರವರಿ ತಿಂಗಳ ಒಂದು ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವೆ ಟಿಕೆಟ್ಸ್ ಅನ್ನು ನಾಳೆ ಬೆಳಿಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಅಂದರೆ ನವೆಂಬರ್ 21ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಿಮಗೆ ತಿರುಮಲದ ಆರ್ಜಿತ ಸೇವೆಗಳನ್ನ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಇದರಲ್ಲಿ ನಿಮಗೆ 4 ಥರದ ಆರ್ಜಿತ ಸೇವೆಗಳಿರುತ್ತೆ. ಕಲ್ಯಾಣೋತ್ಸವ, ಊಂಜಲ್ ಸೇವಾ, ಆರ್ಜಿತ ಬ್ರಹ್ಮೋತ್ಸವ ಮತ್ತು ಸಹಸ್ರ ದೀಪಾಲಂಕರಣ ಸೇವೆ. ಈ 4 ಸೇವೆಗಳಿಗೂ ಕೂಡ ನೀವು ಆನ್ಲೈನಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ನೀವೇನಾದರೂ ಈ ಸೇವಾ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಕೇವಲ 1 ಗಂಟೆಯಲ್ಲೇ ಆಗುತ್ತೆ. ಏಕೆಂದ್ರೆ ಇದರ ಒಂದು ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ ಸುಪಥಮಿಂದ ಇರುತ್ತೆ. ತಿರುಮಲದಲ್ಲಿ ಪ್ರತಿದಿನ ಕೂಡ ಕಲ್ಯಾಣೋತ್ಸವ ಸೇವೆ ನಡೆಯುತ್ತೆ. ಈ ಕಲ್ಯಾಣೋತ್ಸವ ಸೇವೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 1000 ರೂಪಾಯಿ ಆಗಿರುತ್ತೆ. ಈ ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ನ ನೀವು ಇಬ್ಬರಿಗೆ ಕಂಪಲ್ಸರಿಯಾಗಿ ಬುಕ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ನೀವು ಒಬ್ಬರಿಗೆ ಬುಕ್ ಮಾಡ್ಕೊಳ್ಳುವ ಆಪ್ಷನ್ ಇರೋದಿಲ್ಲ. ಸೊ ನೀವು 1 ಮೊಬೈಲ್ ನಂಬರಿಂದ ಲಾಗಿನ್ ಆದರೆ ನೀವು ಇಬ್ಬರಿಗೆ ಈಗ ಒಂದು ಕಲ್ಯಾಣೋತ್ಸವ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಮತ್ತು ಇದರ ಪ್ರೈಸ್ 1000 ರೂಪೀಸ್ ಆಗಿರುತ್ತೆ. ಸೇವೆ ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ನಿಮಗೆ 10 ಗಂಟೆಗೆ ಇರುತ್ತೆ. ನೀವು 10:30 11 ಗಂಟೆಗೂ ಕೂಡ ಸುಪಥಮಿಂದ ಹೋಗ್ಬೋದಾಗಿರುತ್ತೆ. ನಿಮಗೆ ದೇವಸ್ಥಾನದಲ್ಲಿ ವೆಂಡಿ ವಾಕಿಲು ಅಂದರೆ ಬೆಳ್ಳಿ ಬಾಗಿಲು ಅಂತ ಗೊತ್ತಿರುತ್ತೆ. ಅದ್ರ ಪಕ್ಕ ನಿಮಗೆ ಕಲ್ಯಾಣೋತ್ಸವ ಮಂಟಪ ಅಂತಿರುತ್ತೆ. ಅಲ್ಲಿ ನಿಮಗೆ ಈ ಒಂದು ಕಲ್ಯಾಣೋತ್ಸವ ಸೇವೆ ನೆರವೇರುತ್ತೆ. ಈ ಒಂದು ಕಲ್ಯಾಣೋತ್ಸವ ಮಂಟಪ ತುಂಬಾನೇ ದೊಡ್ಡದಾಗಿರುತ್ತೆ. ಇಲ್ಲಿ 1000 ಜನ ಕೂಡ ಕುಳಿತುಕೊಳ್ಳುವ ಒಂದು ಅವಕಾಶ ಇರುತ್ತೆ. ಅಲ್ಲಿ ನೀವು ಕಲ್ಯಾಣೋತ್ಸವ ಸೇವೆಯನ್ನು ವೀಕ್ಷಿಸ್ಬಿಟ್ಟು ಅದಾದ ನಂತರ ನೀವು ದರ್ಶನಕ್ಕೆ ಹೋಗಬೇಕು. ನಿಮಗೆ ಸೇವೆ ಆದಮೇಲೆ ವಿದಿನ್ 10 ಅಥವಾ 15 ಮಿನಿಟ್ಸ್ಗೆ ನಿಮಗೆ ದರ್ಶನ ಆಗಿಬಿಡತ್ತೆ. ಇನ್ನು ನೆಕ್ಸ್ಟ್ ಸೇವೆ ನಿಮಗೆ ಊಂಜಲ್ ಸೇವೆ ಆಗಿರುತ್ತೆ. ಈ ಊಂಜಲ್ ಸೇವೆಗೂ ಕೂಡ ನಿಮಗೆ ದರ್ಶನದ ಎಂಟ್ರಿ ಪಾಯಿಂಟ್ ಸುಪಥಮಿಂದ ಇರುತ್ತೆ. ಮೊದಲಿಗೆ ನೀವು ದರ್ಶನ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ಸೇವೆಯನ್ನು ವೀಕ್ಷಿಸುವ ಒಂದು ಅವಕಾಶ ಇರುತ್ತೆ. ಈ ಊಂಜಲ್ ಸೇವೆನ ಡೋಲೋತ್ಸವ ಅಂತ ಕೂಡ ಕರೀತಾರೆ. ಈ ಊಂಜಲ್ ಸೇವೆಯಲ್ಲಿ ನಿಮಗೆ ದರ್ಶನ ಆದ ನಂತರ ನೀವು ಪ್ರಸಾದ ತಗೊಂತೀರಲ್ಲ, ಲಡ್ಡು ಪ್ರಸಾದ ಅಥವಾ ಅನ್ನ ಪ್ರಸಾದ ಕೊಡ್ತಿರ್ತಾರೆ. ಅದಾದ ನಂತರ ನಿಮಗೆ ಅಲ್ಲೇ ಪಕ್ಕದಲ್ಲಿ ಅಯನ ಮಹಲ್ ಅಂತ ಇರುತ್ತೆ, ಅಥವಾ ಇದನ್ನ ಅದ್ದಾಲ ಮಂಟಪ ಅಂತ ಕೂಡ ಕರೀತಾರೆ. ಇಲ್ಲಿ ನಿಮಗೆ ಊಂಜಲ್ ಸೇವೆ ನೆರವೇರುತ್ತೆ. ಸೊ ಅಲ್ಲಿ ನೀವು ನಿಮ್ಮದು ಪ್ರಸಾದ ಇಸ್ಕೊಂಡ್ಮೇಲೆ ನೀವು ಆ ಅಯನ ಮಹಲ್ ಹತ್ರ ನಿಮ್ಮ ಒಂದು ಟಿಕೆಟ್ ತೋರಿಸ್ಬಿಟ್ಟು ನೀವು ಅಲ್ಲೋಗಿ ಕುಳಿತುಕೊಳ್ಬೇಕು. ಅಲ್ಲಿ ನಿಮಗೆ ಈ ಒಂದು ಊಂಜಲ್ ಸೇವೆ ನೆರವೇರುತ್ತೆ. ಈ ಊಂಜಲ್ ಸೇವೆ ಬುಕ್ ಮಾಡ್ಕೊಂಡ್ರೆ ಅಡ್ವಾಂಟೇಜ್ ಏನಂದ್ರೆ ತುಂಬಾ ಸಮೀಪದಿಂದ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ನಿಮಗೆ ಅದ್ದಾಲ ಮಂಟಪದ ಒಳಗೆ ಕೂಡ ನಿಮಗೆ ಒಂದು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅಲೋ ಮಾಡ್ತಾರೆ. ಆದ್ರಿಂದ ಊಂಜಲ್ ಸೇವೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಆಪ್ಷನ್ ಇದ್ರೆ ನೀವು ಈ ಒಂದು ಊಂಜಲ್ ಸೇವೆನ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಊಂಜಲ್ ಸೇವೆ ಆದ ನಂತರ ಆರ್ಜಿತ ಬ್ರಹ್ಮೋತ್ಸವ ನೆರವೇರುತ್ತೆ. ಈ ಆರ್ಜಿತ ಬ್ರಹ್ಮೋತ್ಸವ ನಿಮಗೆ ವೈಭವೋತ್ಸವ ಮಂಟಪದಲ್ಲಿ ಇರುತ್ತೆ. ಮೊದಲಿಗೆ ನೀವು ಇಲ್ಲಿ ಸೇವೆಯನ್ನು ವೀಕ್ಷಿಸಬೇಕು. ಅದಾದ ನಂತರ ನೀವು ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಈ ವೈಭವೋತ್ಸವ ಮಂಟಪ ನಿಮಗೆ ದೇವಸ್ಥಾನದ ಎದುರುಗಡೆನೆ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಮೊದಲಿಗೆ ಸೇವೆಯನ್ನು ವೀಕ್ಷಿಸಬೇಕು. ಅದಾದ ನಂತರ ನೀವು ದರ್ಶನಕ್ಕೆ ಹೋಗ್ಬೇಕು. ಈ 4 ಸೇವೆಗಳಲ್ಲಿ ನೀವು ಯಾವುದೇ ಸೇವೆ ಬುಕ್ ಮಾಡ್ಕೊಂಡ್ರೂ ಕೂಡ ನಿಮಗೆ ದರ್ಶನ ಕೇವಲ 1 ಗಂಟೆಯಲ್ಲೇ ಆಗ್ಬಿಡತ್ತೆ. ಇನ್ನು ನೆಕ್ಸ್ಟ್ ಆರ್ಜಿತ ಬ್ರಹ್ಮೋತ್ಸವ ಆದಮೇಲೆ ನಿಮಗೆ ಸಹಸ್ರ ದೀಪಾಲಂಕರಣ ಸೇವೆ ಅಂತ ನಡೆಯುತ್ತೆ. ಇದು ತಿರುಮಲದಲ್ಲಿ 5 ಗಂಟೆಗೆ ನೆರವೇರುತ್ತೆ. ಇದು ದೇವಸ್ಥಾನದ ಮುಂಭಾಗದಲ್ಲಿ ನಿಮಗೆ ಸಹಸ್ರ ದೀಪಾಲಂಕರಣ ಮಂಟಪ ಅಂತ ಇರುತ್ತೆ. ಅಲ್ಲಿ ನಿಮಗೆ ಈ ಒಂದು ಸೇವೆ ನೆರವೇರುತ್ತೆ. ಯಾರೆಲ್ಲ ಈ ಸೇವೆನ ಬುಕ್ ಮಾಡ್ಕೊಂಡಿರ್ತೀರ ನೀವು 5 ಗಂಟೆಗೆ ಈ ಸಹಸ್ರ ದೀಪಾಲಂಕರಣ ಮಂಟಪದ ಹತ್ರ ಹೋಗ್ಬಿಟ್ಟು ಅಲ್ಲಿ ಈ ಒಂದು ಸೇವೆಯನ್ನು ವೀಕ್ಷಿಸ್ಬಿಟ್ಟು ಅದಾದ ನಂತರ ನೀವು ಸುಪಥಮಿಂದ ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಈಗ ನಾವು ಹೇಳಿದ ಎಲ್ಲಾ ಸೇವೆಗಳು ಕೂಡ ಅಂದ್ರೆ ಕಲ್ಯಾಣೋತ್ಸವ, ಊಂಜಲ್ ಸೇವಾ, ಅರ್ಜಿತ ಬ್ರಹ್ಮೋತ್ಸವ ಮತ್ತೆ ಸಹಸ್ರ ದೀಪಾಲಂಕರಣ ಸೇವಾ, ಈ ಎಲ್ಲಾ ಸೇವೆಗಳು ಕೂಡ ಉತ್ಸವ ಮೂರ್ತಿಗೆ ನೆರವೇರುವ ಸೇವೆಗಳಾಗಿರುತ್ತೆ. ಇನ್ನು ಊಂಜಲ್ ಸೇವಾ, ಅರ್ಜಿತ ಬ್ರಹ್ಮೋತ್ಸವ ಮತ್ತೆ ಸಹಸ್ರ ದೀಪಾಲಂಕರಣ ಸೇವೆಗಳನ್ನ ನೀವು ಒಬ್ರಿಗೂ ಕೂಡ ಟಿಕೆಟ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ಈ ಸೇವೆ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 500 ರೂಪೀಸ್ ಆಗಿರುತ್ತೆ. ಇನ್ನು TTD ಅವ್ರು ಕೊಟ್ಟಿರೋ ಸ್ಕೆಡ್ಯೂಲ್ ಪ್ರಕಾರ ನಮಗೆ ಫಸ್ಟ್ ಇನ್ ಫಸ್ಟ್ ಔಟ್ ಆರ್ಜಿತ ಸೇವಾ ಟಿಕೆಟ್ಸ್ನ ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಫೆಬ್ರವರಿ ತಿಂಗಳ ಒಂದು ಟಿಕೆಟ್ಸ್ನ
ನಿಮಗೆ ನವೆಂಬರ್ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಆಗ್ತಿದೆ. ಇದು ಆನ್ಲೈನಲ್ಲಿ ನೀವು ಬುಕ್ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಅದೇ ರೀತಿ ಆನ್ಲೈನ್ ವರ್ಚುವಲ್ ಸೇವಾ ಟಿಕೆಟ್ಸ್ನ ಕೂಡ TTD ಅವರು ರಿಲೀಸ್ ಮಾಡಬೇಕಾಗಿತ್ತು. ಆದರೆ ಈ ಬಾರಿ ಇನ್ನು TTD ವೆಬ್ಸೈಟಲ್ಲಿ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಅಪ್ಡೇಟ್ಸ್ನ ಹಾಕಿಲ್ಲ. ಸೊ ಇದರದ ಇನ್ಫಾರ್ಮೇಷನ್ ಏನಾದರೂ ಬಂತು ಅಂದರೆ ನಾವು ನಿಮಗೆ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ವಾಟ್ಸಪ್ ಚಾನೆಲ್ನಲ್ಲಿ ತಿಳಿಸ್ಕೊಡ್ತೀವಿ. ಯಾವಾಗ ಈ ಒಂದು ಆನ್ಲೈನ್ ವರ್ಚುವಲ್ ಸೇವಾ ಮತ್ತು ಅದರ ಕನೆಕ್ಟೆಡ್ ದರ್ಶನ್ ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣ ಅಂತ ಯಾವ ರೀತಿಯಾಗಿ ನೀವು ಈ ಆರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ವೆಬ್ಸೈಟ್ಗೆ ಹೋಗಬೇಕು. ಅದಾದ ನಂತರ ನೀವು ಯಾವುದೇ ಟಿಕೆಟ್ ಬುಕ್ ಮಾಡ್ಕೋಬೇಕು ಅಂದರೂ ಮೊದಲಿಗೆ ಲಾಗಿನ್ ಆಗಬೇಕು. ಲಾಗಿನ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ನೀವು OTP ಎಂಟರ್ ಮಾಡಿದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಾವು ಆರ್ಜಿತ ಸೇವಾ ಬುಕ್ ಮಾಡ್ಕೋಬೇಕಲ್ಲ, ಅದರಿಂದ ಆನ್ಲೈನ್ ಸರ್ವಿಸಸ್ಸಲ್ಲಿ ಆರ್ಜಿತ ಸೇವಾಸ್ ಅಂತ ಇದೆ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಆರ್ಜಿತ ಸೇವಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಟೆಂಪಲ್ ಶ್ರೀವಾರಿ ಟೆಂಪಲ್ ತಿರುಮಲ ಅಂತ ಇದೆ, ಮತ್ತೆ ಸೆಲೆಕ್ಟ್ ಸೇವಾ ಅಂತ ಆಲ್ ಅಂತ ಸೆಲೆಕ್ಟ್ ಆಗಿದೆ. ಇಲ್ಲಿ ನೀವು ಯಾವ ಸೇವೆಯನ್ನ ಬುಕ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಆ ಒಂದು ಸೇವೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಕಲ್ಯಾಣೋತ್ಸವ, ಆರ್ಜಿತ ಬ್ರಹ್ಮೋತ್ಸವ, ಉಂಜಲ್ ಸೇವಾ ಮತ್ತೆ ಸಹಸ್ರ ದೀಪಾಲಂಕರಣ ಸೇವಾ, ಈ 4 ಸೇವೆಗಳಲ್ಲಿ ನಿಮಗೆ ಯಾವ ಸೇವೆ ಬುಕ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಆ ಒಂದು ಸೇವೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಸದ್ಯಕ್ಕೆ ನಮಗೆ ನೋಡ್ಬೋದು ಜನವರಿ ತಿಂಗಳವರೆಗೂ ಟಿಕೆಟ್ಸ್ನ ರಿಲೀಸ್ ಮಾಡಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ನೆಕ್ಸ್ಟ್ ನಿಮಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಫೆಬ್ರವರಿ ತಿಂಗಳ ಒಂದು ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಆಗ ನೀವು ಈ ಎಲ್ಲ ಡೇಟ್ಸ್ಗೂ ಕೂಡ ಗ್ರೀನಲ್ಲಿ ಅವೈಲೇಬಲ್ ಅಂತ ನೋಡ್ಬೋದು. ಸೊ ನೀವು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ. ನೀವು ಕಲ್ಯಾಣೋತ್ಸವ ಆದರೆ ಇಬ್ಬರಿಗೆ ಕಂಪಲ್ಸರಿ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಉಂಜಲ್ ಸೇವಾ ಮತ್ತೆ ಆರ್ಜಿತ ಬ್ರಹ್ಮೋತ್ಸವ ಮತ್ತೆ ಸಹಸ್ರ ದೀಪಾಲಂಕರಣ ಸೇವೆ ಒಬ್ರಿಗೂ ಕೂಡ ಬುಕ್ ಮಾಡ್ಕೋಬಹುದು. ಸೊ ನಂಬರ್ ಆಫ್ ಪರ್ಸನ್ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಟ್ರೆ ನೀವಲ್ಲಿ ಪಿಲಿಗ್ರಿಮ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗಿರುತ್ತೆ. ನಿಮ್ಮ ಒಂದು ನೇಮ್, ಏಜ್, ಜೆಂಡರ್ ಮತ್ತೆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಈ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ ಮೆಥಡಿಗೆ ಕರ್ಕೊಂಡು ಹೋಗುತ್ತೆ. ಪೇಮೆಂಟ್ ಮೆಥಡ್ ನಿಮಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಅಥವಾ UPI ID ಮುಖಾಂತರ ಕೂಡ ನೀವು ಪೇ ಮಾಡ್ಬೋದು. ಸೊ ಈ 3 ಆಪ್ಷನ್ನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಪೇ ಮಾಡಿದ್ರೆ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಇನ್ನು ಈ ರೀತಿಯಾಗಿ ನೀವು ಆರ್ಜಿತ ಸೇವಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.